ಹಲೋ ನಮಸ್ಕಾರ, ಶಾಸ್ ಕಾರ್ನರ್ ಹಿಯರ್. ನಾನಿವತ್ತು ಬಂದಿರುವುದು ಸೂಪರ್ ಟೇಸ್ಟಿ ಆಗಿರುವ ಅರಬಿಕ್ ಚಟ್ನಿ ಹೇಗೆ ಮಾಡುವುದು ಅಂತ. ಈ ಒಂದು ಚಟ್ನಿ ಇದೆಯಲ್ಲ, ಇದು ಮಂದಿ, ಕಬ್ಸಾ ಮತ್ತೆ ಮಜ್ಬೂಸ್, ಮಧುಹುತ್ ಈ ತರ ಎಲ್ಲ ಅರಬಿಕ್ ಫುಡ್ ಜೊತೆನೂ ನಮಗೆ ಸರ್ವ್ ಮಾಡಬಹುದು. ಅರಬಿಕ್ ರೈಸ್ ಜೊತೆಗೆ ಈ ಒಂದು ಅರಬಿಕ್ ಚಟ್ನಿ ಇದ್ರೆ ಮಾತ್ರ ಸಾಕು, ಬೇರೆ ಯಾವುದರ ಅವಶ್ಯಕತೆನೇ ಇರುವುದಿಲ್ಲ. ಅಷ್ಟು ಕಾಂಬಿನೇಷನ್ ಇದು. ಇಲ್ಲಿ ಯುಎಇನಲ್ಲಿ ಅರಬಿಕ್ ರೈಸ್ ಜೊತೆಗೆ ಈ ತರ ಚಟ್ನಿನೇ ಸರ್ವ್ ಮಾಡುದು. ಹಾಗಿದ್ರೆ ಇದು ಹೇಗೆ ಮಾಡುದು ಅಂತೇಳಿ ನೋಡುವ. ನಾನು ಇಲ್ಲಿ ಅರಬಿಕ್ ಚಟ್ನಿ ರೆಡಿ ಮಾಡಲಿಕ್ಕೆ 3 ಮೀಡಿಯಂ ಸೈಜ್ ಟೊಮ್ಯಾಟೊ, ಒಂದು ಚಿಕ್ಕದಾಗಿರುವ ನೀರುಳ್ಳಿ. ಮೀಡಿಯಂ ಸೈಜ್ ನೀರುಳ್ಳಿ ನೀವು ತಗೊಳ್ಳುದಾದ್ರೆ ಅದರ ಅರ್ಧ ಸಾಕು. ಆಮೇಲೆ ಇದಕ್ಕೆ ಒಂದು 6 ಎಸಳು ಬೆಳ್ಳುಳ್ಳಿ, 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಹಾಗೇನೆ 3 ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಇದನ್ನು ಚಾಪರ್ಗೆ ಹಾಕೊಳ್ತಾ ಇದ್ದೇನೆ. ಈಗ ನಿಮ್ಮ ಹತ್ರ ಚಾಪರ್ ಇಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡಬಹುದಾಯ್ತಾ. ಆದ್ರೆ ಇದನ್ನು ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಇದಕ್ಕೆ ನೀವು ನೀರೇನು ಸೇರಿಸಬಾರ್ದು, ನೀರು ಸೇರಿಸದೇನೆ ಗ್ರೈಂಡ್ ಮಾಡಬೇಕು. ಹಾಗೇನೆ ನೀವು ಇದನ್ನು ನೈಸ್ ಆಗಿ ಕೂಡ ಗ್ರೈಂಡ್ ಮಾಡಿ ತಗೊಳ್ಬಾರ್ದು. ಇದು ಸ್ವಲ್ಪ ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೊಳ್ಬೇಕು. ನೈಸ್ ಆಗಿ ಎಲ್ಲ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಇದರ ಟೇಸ್ಟ್ ಡಿಫ್ರೆಂಟ್ ಆಗ್ತದೆ. ನೋಡಿ, ಈ ತರ ಇದು ಸ್ವಲ್ಪ ಚಾಪ್ ಆದ ಮೇಲೆ ನಾನು ಇದಕ್ಕೆ ಉಪ್ಪು ಹಾಕೊಳ್ತಾ ಇದ್ದೇನೆ. ಮತ್ತೆ ಇದಕ್ಕೆ ಒಂದು ಅರ್ಧ ಲಿಂಬೆದ್ದು ನೀರು, ಹಾಗೇನೆ 1 ಟೇಬಲ್ ಸ್ಪೂನ್ ನಷ್ಟು ವಿನೆಗರ್ ಕೂಡ ಹಾಕೊಳ್ತಾ ಇದ್ದೇನೆ. ಆಮೇಲೆ ಇದನ್ನು ವಾಪಸ್ ಕೂಡ ಒಂದ್ಸಲ ಇದನ್ನು ಚಾಪ್ ಮಾಡಿ ತಕೊಳ್ಳುವ ಆಯ್ತಾ. ಈ ಒಂದು ಕನ್ಸಿಸ್ಟೆನ್ಸಿಗೆ ಇದು ಬರಬೇಕು. ಹೀಗೆ ಬರುವ ತನಕ ನಾವಿದನ್ನು ಚಾಪ್ ಮಾಡ್ತಾನೆ ಇರಬೇಕು. ಮಿಕ್ಸಿಯಲ್ಲಿ ಆಗುವಾಗ ಒಂದು ಜಸ್ಟ್ 2 ಸಲ ಗ್ರೈಂಡ್ ಮಾಡಿ ಹಾಗೆ ತಕೊಂಡ್ರೆ ಸಾಕು. ಅಂದ್ರೆ ನಾವಿದನ್ನು ನೈಸ್ ಆಗಿ ರುಬ್ಬುದಿಲ್ಲಲ್ಲ. ಇನ್ನು ಇದಕ್ಕೆ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಇದ್ರೆ ನಾವಿದನ್ನು ಬೇರೆ ಸರ್ವಿಂಗ್ ಬೌಲ್ಗೆ ಹಾಕುವ. ನೋಡಿ, ಸೂಪರ್ ಟೇಸ್ಟಿ ಆಗಿರುವ ಅರಬಿಕ್ ಚಟ್ನಿ ಎಷ್ಟು ಬೇಗ ರೆಡಿ ಆಯ್ತು ಅಂತೇಳಿ. ಇದು ರೆಡಿ ಮಾಡ್ಲಿಕ್ಕೆ ಒಂದು 5 ನಿಮಿಷ ಕೂಡ ಬೇಡ ನಮಗೆ. ಇದು ಬೇಗ ರೆಡಿ ಮಾಡಿ ತೆಗಿಲಿಕ್ಕೆ ಆಗ್ತದೆ. ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ. ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಬರುವವರೆಗೆ ಬಾಯ್.